bells. ಅಯ್ಯೋ ದೇವ್ರೆ, ನಮ್ಮನ್ನ ಕಾಪಾಡು. ನನ್ಗೆ ಗೊತ್ತಿತ್ತು ಈ ಮಳೆಗಾಲ ಹತ್ರ ಇದೆ ಅಂತ. ಇವಾಗ ಆಚೆ ಬರ್ತಿರುವ ಈ ಮಳೆನ ನೋಡ್ತಿದ್ರೆ ಈ ಒಂದು ಮಳೆ ಇನ್ನು 4-5 ದಿನ ಖಂಡಿತ ನಿಲ್ಲೋದೇ ಇಲ್ಲ ಅಂತ ಅನಿಸ್ತಾ ಇದೆ. ನಮ್ಮ ಮನೇಲಿ ಆಹಾರ ಇಲ್ಲ, ಏನೂ ಇಲ್ಲ. ನಮ್ಗೆ ಸಹಾಯ ಮಾಡುವಪ್ಪ. ಎಲ್ಲ ನಿಮ್ಮ ತಪ್ಪೆ ಅಮ್ಮ. ನಿಮಗೆ ಗೊತ್ತಾದಾಗ ಮಳೆ ಬರೋ ಹಾಗಿದೆ ಅಂತ ಆಗ ಕೆಲವು ದಿನಗಳಿಗೆ ರೇಷನನ್ನು ಕೂಡಿಡೋಕ್ಕಾಗಲ್ವಾ? ನೀವೆರಡು ದಿನ ಹಸುಕೊಂಡಿದ್ದೀರಾ. ನಿಮ್ಮಿಂದ ನಮಗೂ ಹೊಟ್ಟೆ ಹಸುವಾಗ್ತಾ ಇದೆ. ರಾಣಿ ಪಕ್ಷಿ ಸುಂದರ್ಪುರಿನ ಕಾಡಲ್ಲಿ ಜೀವಿಸ್ತಿತ್ತು. ರಾಣಿ ಪಕ್ಷಿಯ ಹೆಸರು ಮಾತ್ರ ರಾಣಿ ಅಲ್ಲ, ಅದರ ಮನಸ್ಸು ಕೂಡ ರಾಣಿ ತರ ತುಂಬಾ ದೊಡ್ಡದು. ಆದ್ರೆ ಅದರ ಮಕ್ಕಳಾದ ಸೋನು ಮತ್ತೆ ಮೋನು ಅವರ ಸ್ವಭಾವದಲ್ಲಿ ತುಂಬಾನೇ ಬೇರೆ ಆಗಿದ್ರು. ಅದರಿಂದ ರಾಣಿಗೆ ಯಾವಾಗ್ಲೂ ತುಂಬಾನೇ ಬೇಜಾರಾಗ್ತಿತ್ತು. ಸೋನು ಮೋನು, ನೀವಿಬ್ರು ಎಲ್ಲಿದ್ದೀರಾ ಮಕ್ಕಳೇ? ನನಗೆ ತಲೆ ತಿರುಗ್ತಾ ಇದೆ. ಬೇಗ ನನ್ಗೋಸ್ಕರ ಸ್ವಲ್ಪ ನೀರನ್ನು ಎತ್ಕೊಂಡ್ ಬನ್ನಿ ಮಕ್ಕಳೇ. ಆಚ್ ಕಡೆ ಬಿಸಿಲು ತುಂಬಾನೇ ಜಾಸ್ತಿ ಇದೆ, ತಲೆನೇ ತಿರುಗ್ತಾ ಇದೆ. ನಾನಂತೂ ನಿಮ್ಮಿಬ್ರಿಗೂ ಆಹಾರ ತಗೊಂಡು ಹೆಂಗ್ ಮನೆಗ್ ಬಂದೋ ನನಗೆ ಗೊತ್ತಿಲ್ಲ. ಅರೆ ಮಮ್ಮಿ, ನೀವ್ಯಾಕೆ ಗದ್ದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ಬಿಸಿಲು ಕೇವಲ ನಿಮಗೆ ಮಾತ್ರ ಇದೆಯಾ? ಎಲ್ಲ ಪಕ್ಷಿಗಳು ದಿನ ಕೆಲ್ಸಕ್ಕೆ ಹೋಗುತ್ತೆ. ಆದರೆ ನಿಮ್ಮ ರೀತಿ ಅಯ್ಯೋ ಬಿಸಿಲು ಅಂತ ಕಿರ್ಚೋದಿಲ್ಲ. ಸರಿಯಾಗಿ ಹೇಳ್ದೆ ಅಣ್ಣ ನೀನು. ಯಾವಾಗ್ಲೂ ಅಮ್ಮ ಏನೋ ಈ ತರ ಹೇಳ್ತಾನೆ ಇರ್ತಾಳೆ. ಮಕ್ಕಳೇ ನೋಡಿ, ತುಂಬಾ ಬಿಸಿಲು ಜಾಸ್ತಿ ಇದೆ. ಇನ್ನು ಸ್ವಲ್ಪ ದಿನದಲ್ಲೇ ಮಳೆಗಾಲ ಶುರು ಆಗ್ಬಿಡತ್ತೆ. ನಮ್ ಮನೆನ ಬೇರೆ ನಾವು ಸ್ವಲ್ಪ ದಿನದಿಂದ ರಿಪೇರ್ ಮಾಡೇ ಇಲ್ಲ. ಇವಾಗ್ಲೂ ನಾವು ಮಾಡಿಲ್ಲ ಅಂತ ಅನ್ಕೊಳ್ಳಿ, ಆಮೇಲಷ್ಟೇ ಮಳೆಗಾಲದಲ್ಲಿ ನಾವು ಖಂಡಿತ ಕಷ್ಟ ಪಡ್ಬೇಕಾಗತ್ತೆ. ಅಮ್ಮ, ನೀವು ಯಾವಾಗ ನೋಡೋ ಗದ್ದಲ ಸೃಷ್ಟಿ ಮಾಡ್ತಾ ಇರ್ತೀರಾ. ಹಿಂದಿನ ವರ್ಷ ಕೂಡ ನೀವು ಇದೇ ರೀತಿ ಹೇಳ್ತಾ ಇದ್ರಿ. ಏನಾದರೂ ಆಯ್ತಾ? ಆಗಿಲ್ವಲ್ಲ. ನೋಡಿ, ನೀವು ಇನ್ನು 5-6 ವರ್ಷ ನಮ್ಮ ಗೂಡು ಏನೂ ಆಗೋದಿಲ್ಲ. ನೀವು ಬರೀ ಹಿಂಗೆ ಹೇಳ್ಕೊಂಡೇ ಭಯ ಪಡ್ತಾ ಇರ್ತೀರಾ. ಮಕ್ಕಳೇ, ಕೆಲ್ಸಕ್ಕೆ ಎಷ್ಟು ಕಳ್ಳರಾಗಿ ಇರಬಾರ್ದು. ನಾನು ವಯಸ್ಸಲ್ಲಿ ಮತ್ತು ಅನುಭವದಲ್ಲಿ ನಿಮ್ಗಿಂತ ದೊಡ್ಡವಳು. ನನಗ್ ಗೊತ್ತಿದೆ ಈ ಸಲ ಖಂಡಿತ ನಮ್ಮ ಮನೆಗೆ ಏನೋ ಪ್ರಮಾದ ಇದೆ ಅಂತ. ನಾಳೆಯಿಂದ ನೀವು ಕೂಡ ನನ್ನ ಜೊತೆ ಆಚೆ ಬನ್ನಿ. ಆಮೇಲೆ ನೀವು ಕೂಡ ನನ್ನ ಜೊತೆ ಕೆಲಸ ಮಾಡ್ಲೇಬೇಕು. ನಾವು ಮೂವರು ಸೇರ್ಕೊಂಡು ಸ್ವಲ್ಪವಾಗಿ ನಮ್ಗೆ ಹೊಸ ಮನೆ ಕಟ್ಕೊಳ್ಳೋಣ. ಮಳೆಗಾಲಕ್ಕೋಸ್ಕರ ಆಹಾರ ಎಲ್ಲ ತಂದು ನಾವು ಗೂಡಲ್ಲಿ ಬಚ್ಚಿಟ್ಕೊಳ್ಳೋಣ. ಆಮೇಲೆ ನೀವು ನೋಡಿ ಈ ಒಂದು ಮಳೆಗಾಲನ ನಾವು ಎಷ್ಟು ಆರಾಮಾಗಿ ಸ್ವಾಗತಿಸ್ಬೋದು ಅಂತ. ಚೆನ್ನಾಗಿ ಮಾತಾಡ್ತೀರಮ್ಮ ನೀವು. ಹೊರಗಡೆ ಇಷ್ಟು ಬಿಸಿಲಿದೆ, ಹೆಂಗೆ ಹೋಗೋದು ಇಷ್ಟು ಬಿಸಿಲಲ್ಲಿ? ನಾವಿಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ರಾಣಿ ಪಕ್ಷಿ ಅಂತೂ ಅದರ ಮಕ್ಕಳ ಜೊತೆ ಮಾತಾಡ್ತಾ ಇರತ್ತೆ. ಆಗ ಅದರ ಬಾಗಿಲ ಹತ್ರ ಯಾರೋ ಬಂದು ಟಪ್ ಟಪ್ ಅಂತ ಹೊಡಿತಾರೆ. ಅಮ್ಮ ಸೋನು, ಹೋಗ್ ನೋಡು ಯಾರು ಬಂದಿದಾರಂತ. ಅರೆ ಅಮ್ಮ, ನೀವೇ ನೋಡ್ಕೊಳ್ರಿ, ನಾನು ವಿಶ್ರಾಂತಿ ತಗೊಳ್ತೀನಿ. ನನ್ನ ಕೈಲಾಗೋದಿಲ್ಲಮ್ಮ. ಅಷ್ಟಕ್ಕೂ ನಿಮ್ಮ ಈ ಪ್ರವಚನ ಕೇಳಿಸ್ಕೊಂಡು ನನ್ನ ಮೂಡೆಲ್ಲ ಹಾಳಾಯ್ತು. ಅದರ ಮಗು ಮಾತನ್ನು ಕೇಳ್ಕೊಂಡು ತಲೆ ಕೆಟ್ಟೋಗಿ ಅದೇ ಬಾಗಿಲನ್ನು ಹೋಗಿ ತೆಗೆಯತ್ತೆ. ಅದೋಗ್ ನೋಡತ್ತೆ, ಅಲ್ಲಿ ಮಿಟ್ಟು ದೊಡ್ಡಮ್ಮ ಬಂದಿರ್ತಾರೆ. ಅರೇ ದೊಡ್ಡಮ್ಮ, ಏನಾಯ್ತು? ಚೆನ್ನಾಗಿದ್ದೀರ ತಾನೇ? ಅರೆ ಮಗಳೇ, ಏನ್ ಹೇಳಿ ನಿಂಗೆ, 2 ದಿನದಿಂದ ನನಗೆ ಮೈ ಹುಷಾರಿಲ್ಲ. ನನಗೆ ಆಹಾರ ತರಕ್ ಹೋಗಕ್ಕೂ ಕೂಡ ಸ್ಟ್ರೆಂತ್ ಇಲ್ಲ. ಹಸುವು ಕೂಡ ಕಂಟ್ರೋಲ್ ಆಗ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದೆ. ನನ್ನ ರಾಣಿ ಮಗಳ ಹತ್ರ ಏನಾದ್ರೂ ತಿನ್ನಕ್ಕಿದ್ಯಾ ಅಂತ ಕೇಳ್ಕೊಂಡು ಬಂದಿದ್ದೀನಿ ತಾಯಿ. ಅರೆ ದೊಡ್ಡಮ್ಮ, ಇರಿ, ಇವಾಗ್ಲೇ ನಾನು ತಾಜಾ ನೇರಳೆ ಹಣ್ಣು ತಂದಿದ್ದೀನಿ. ನಿಮ್ಗೆ ತಗೊಂಡ್ ಬಂದ್ ಕೊಡ್ತೀನಿ, ಅದನ್ ತಿನ್ನಿ, ಚೆನ್ನಾಗಿರುತ್ತೆ. ಮಾ, ನಮಗೋಸ್ಕರ ನೀನು ಹೊರಗೋಗಿ ಊಟ ತರೋವಾಗ ದಿನ ನಮ್ಗೊಂದು ಮಾತು ಹೇಳ್ತೀಯ. ಮತ್ತೆ ಈ ದೊಡ್ಡಮ್ಮ ಯಾವಾಗ್ಲೋಡು ನಮ್ಮ ಹತ್ರ ರೇಷನ್ ತಗೊಳಕ್ ಬರ್ತಾರೆ. ಅವ್ರಿಗೂ ಊಟ ಕೊಡೋದ್ರಲ್ಲಿ ನಿಮ್ಗೆ ಏನು ತೊಂದರೆ ಆಗೋದಿಲ್ವಾ? ಏನ್ ಮಾತಾಡ್ತಿದ್ಯಾ ಸೋನು? ದೊಡ್ಡವ್ರ ಹತ್ರ ಈ ತರ ಮಾತಾಡಬಾರ್ದು. ನೀವ್ ಅದನ್ನೆಲ್ಲ ತಲೆಗಾಕೋಬೇಡಿ ದೊಡ್ಡಮ್ಮ, ಇವನ್ ಚಿಕ್ಕ ಹುಡ್ಗ. ತಗೊಳ್ಳಿ, ನೀವ್ ಈ ನೇರಳೆ ಹಣ್ಣು ತಗೊಂಡೋಗಿ 2 ದಿನಕ್ಕೆ ಆಹಾರ ನಿಮ್ಗೆ ಸರಿ ಹೋಗುತ್ತೆ. ಮಾರನೇ ದಿನ ಬೆಳಗ್ಗೆ, ಸೋನು ಮೋನು, ತುಂಬಾ ಬಿಸಿಲಾಗ್ತಿದೆ ಆಚೆ. ನನಗೆ ಆಚೆ ಹೋಗೋದಕ್ಕೆ ಇವತ್ತು ಮನಸ್ಸಿಲ್ಲ, ಮತ್ತೆ ನನ್ನ ಮೈಯಲ್ಲಿ ಶಕ್ತಿನೂ ಇಲ್ಲ. ಮಕ್ಕಳೇ, ನೀವಿಬ್ರು ದೊಡ್ಡವರಾಗಿದ್ದೀರಾ, ಹೋಗಿ ನಮ್ಗೋಸ್ಕರ ಆಹಾರ ಹುಡ್ಕೊಂಡು ತಗೊಂಡ್ ಬನ್ನಿ. ಅಮ್ಮ, ನಾವೆಲ್ಲೂ ಹೋಗೋದಿಲ್ಲ ಊಟ ತರೋದಕ್ಕೆ. ಊಟ ನೀವು ತರ್ತೀರ ಅಲ್ವಾ? ಈ ಚೇಪೆಕೆ ಮತ್ತೆ ನೇರಳೆ ತಿಂದು ನಮಗೆ ಬೋರ್ ಆಗಿದೆ. ಕಿವಿ ಕೊಟ್ಟು ಕೇಳಿ, ಇವತ್ತು ನಮಗೆ ಮಾವಿನಕಾಯಿ ತಿನ್ನೋ ಮನ್ಸಾಗಿದೆ. ನಮಗೋಸ್ಕರ ಮಾವಿನಕಾಯಿಯನ್ನ ತಗೊಂಬನ್ನಿ. ಮಕ್ಕಳ ಬಾಯಿಂದ ಈ ತರ ಮಾತನ್ನು ಕೇಳಿ ಅವಳು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾಳೆ.
ರಾಣಿ ಮಾವಿನ ಮರದ ಹತ್ರ ಹೋಗುತ್ತೆ. ಅಯ್ಯೋ, ಎಷ್ಟು ಬಿಸಿಲು! ಈ ಬಿಸಿಲಲ್ಲಿ ನನ್ನ ತಾಕತ್ತೆಲ್ಲಾನು ಕಡಿಮೆ ಆಗ್ಬಿಡ್ತು. ನೋಡು, ನನ್ನ ಬಾಯಲ್ಲಿ ಒಂದು ಮಾವಿನಕಾಯಿ ಮಾತ್ರನೇ ಎತ್ಕೊಂಡು ಹೋಗಕ್ಕಾಗೋದು. ನೋಡ್ತಿದ್ರೆ ಈ ದೊಡ್ಡ ದೊಡ್ಡ ಮಾವಿನಕಾಯಿ ಎತ್ಕೊಂಡು ಹೋಗಕ್ಕೆ ನಾನು 2-3 ಸಲ ಮರದ ಹತ್ರ ಬರ್ಬೇಕಾಗತ್ತೆ. ಅದರ ಮಕ್ಕಳ ಈ ಕೆಟ್ಟ ಸ್ವಭಾವ ಕಾರಣದಿಂದ ಮಾವಿನ ಹಣ್ಣುಗಳನ್ನು ತರೋದಕ್ಕೆ ಮರಕ್ಕೆ ಮನೆಗೆ ಅಂತ 2-3 ರೌಂಡ್ ಹೊಡಿಬೇಕಾಗತ್ತೆ. ಅಷ್ಟೊತ್ತು ಈ ಬಿಸಿಲಲ್ಲಿದ್ದ ಕಾರಣಕ್ಕೆ ಅವಳಿಗೆ ಮೈ ಹುಷಾರಿಲ್ದೆ ಆಗ್ಬಿಡತ್ತೆ. ಆಮೇಲೆ ಮಾರನೇ ದಿನ ಬೆಳಗ್ಗೆ, ಮಾ, ಹೊಟ್ಟೆ ಹಸಿತಾ ಇದೆ. ಇವತ್ತು ನೀವು ಊಟ ತರಕ್ ಹೋಗಿಲ್ವಾ? ಬೇಗ ಹೋಗಿ ಊಟ ತಗೊಂಬನ್ನಿ. ಹಸುವಿಂದ ನನ್ನ ಪ್ರಾಣನೇ ಹೋಗೋ ಥರ ಇದೆ. ಮಕ್ಕಳೇ, ನೆನ್ನೆ ಎಷ್ಟು ಸಿಹಿಯಾದ ಮಾವಿನಕಾಯಿ ತಗೊಂಡ್ ಬಂದೆ. ಎಲ್ಲಾನು ನೀವು ನೆನ್ನೆನೆ ತಿನ್ಬಿಟ್ರಾ? ಹಾ, ನಾವು ಅದನ್ನ ರಾತ್ರಿನೇ ಮುಗಿಸ್ಬಿಟ್ಟಿದ್ವಿ. ಆ ಮಾವಿನಕಾಯಿ ಬಿಡಿ, ಮರದಲ್ಲಿ ಇನ್ನೂ ಸಾಕಷ್ಟು ಮಾವಿನಕಾಯಿ ಇದೆ. ಬೇಗ ಹೋಗಿ ನಮಗೆ ಇನ್ನೂ ಮಾವಿನಕಾಯಿ ತಗೊಬನ್ನಿ. ಮಕ್ಕಳ ಈ ಮಾತನ್ನು ಕೇಳಿ ಅವಳು ಮಾವಿನಕಾಯಿ ತರೋದಕ್ಕೆ ಮನೆಯಿಂದ ಹೊರಡ್ತಾಳೆ. ಆದ್ರೆ ಸ್ವಲ್ಪ ದೂರ ಹರ್ಕೊಂಡು ಹೋಗ್ತಾಳೆ. ಆದ್ರೆ ಅವಳು ತಲೆ ತೆರಿಗೆ ಕೆಳಗಡೆ ಬಿದ್ಬಿಡ್ತಾಳೆ. ಅಯ್ಯೋ, ನನ್ ಕೈಲಿ ಆರಕ್ ಕೂಡ ಆಗ್ತಾ ಇಲ್ಲ, ನನ್ ಕೈಲಿ ಆಗೋದಿಲ್ಲಪ್ಪ ಹಂಗಂತ ಅನ್ಕೊಂಡು ಅವಳು ಅವಳ ಮನೆಗೆ ಹೋಗ್ಬಿಡ್ತಾಳೆ. ಆಮೇಲೆ 2-3 ದಿನ ರಾಣಿಯ ಪರಿಸ್ಥಿತಿನೇ ಚೆನ್ನಾಗಿರೋದಿಲ್ಲ. ದಿನೇ ದಿನೇ ಅವಳ ಪರಿಸ್ಥಿತಿ, ಅವಳ ಆರೋಗ್ಯ ತುಂಬಾನೇ ಕೆಟ್ಟದಾಗ್ತಿತ್ತು. ಮನೆಯಲ್ಲಿ ಸ್ವಲ್ಪ ಆಹಾರ ಮಿಕ್ಕಿರತ್ತೆ, ಅದನ್ನು ಕೂಡ ಸೋನು ಮೋನು ತಿಂದು ಖಾಲಿ ಮಾಡ್ಬಿಡ್ತಾರೆ. ಹಸುವಿನಲ್ಲಿ ಸಾಯು ಪರಿಸ್ಥಿತಿ ಅವ್ರದಾಗಿತ್ತಾಗ. ಆ ದಿನನೇ ರಾತ್ರಿ ನೋಡ್ತಿದ್ದಂಗ್ಲೆ ಆಕಾಶ ಹಂಗೆ ಕಪ್ಪಗೆ ಬದ್ಲಾಗ್ಬಿಡತ್ತೆ. ಆಮೇಲೆ ಮಳೆ ಬರಕ್ ಶುರು ಆಗತ್ತೆ. ಅಯ್ಯೋ ದೇವ್ರೆ, ನಮ್ಮನ್ನ ಕಾಪಾಡು. ನನ್ಗೆ ಗೊತ್ತಿತ್ತು ಈ ಮಳೆಗಾಲ ಹತ್ರ ಇದೆ ಅಂತ. ಇವಾಗ ಆಚೆ ಬರ್ತಿರುವ ಈ ಮಳೆನ ನೋಡ್ತಿದ್ರೆ ಈ ಒಂದು ಮಳೆ ಇನ್ನು 4-5 ದಿನ ಖಂಡಿತ ನಿಲ್ಲೋದೇ ಇಲ್ಲ ಅಂತ ಅನಿಸ್ತಾ ಇದೆ. ನಮ್ ಮನೇಲಿ ಆಹಾರ ಇಲ್ಲ, ಏನೂ ಇಲ್ಲ. ನಮ್ಗೆ ಸಹಾಯ ಮಾಡುವಪ್ಪ. ಎಲ್ಲ ನಿಮ್ಮ ತಪ್ಪೆ ಅಮ್ಮ. ನಿಮಗೆ ಗೊತ್ತಾದಾಗ ಮಳೆ ಬರೋ ಹಾಗಿದೆ ಅಂತ ಆಗ ಕೆಲವು ದಿನಗಳಿಗೆ ರೇಷನನ್ನು ಕೂಡಿಡೋಕ್ಕಾಗಲ್ವಾ? ನೀವೆರಡು ದಿನ ಹಸುಕೊಂಡಿದ್ದೀರಾ. ನಿಮ್ಮಿಂದ ನಮಗೂ ಹೊಟ್ಟೆ ಹಸುವಾಗ್ತಾ ಇದೆ. ಮಗನ ಬಾಯಿಯಿಂದ ಈ ಒಂದು ಮಾತನ್ನು ಕೇಳಿ ಅವಳಿಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ನಿಮ್ಮಿಬ್ಬರಿಗೂ ನಾಚಿಕೆ ಆಗುತ್ತೋ ಇಲ್ವೋ? ಇಬ್ರು ಬಾಯಿ ಮುಚ್ಚಿ. ನೀವಿಬ್ರು ಇಷ್ಟು ಸೋಂಬೇರಿಗಳಾಗದೇ ಇದ್ದಿದ್ರೆ ಇವತ್ತು ಈ ದಿನ ನೋಡ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಮನೇಲಿ ನಿಮ್ಮಂತಹ ವಯಸ್ಸಿಗೆ ಬಂದ ಮಕ್ಕಳಿಬ್ಬರಿದ್ದರು. ಈ ಅಮ್ಮ ಈ ಮನೆಯಲ್ಲಿ ಉಪವಾಸ ಕೂತ್ಕೊಂಡಿದ್ದಾಳೆ ಅಂತಂದ್ರೆ ಇದಕ್ಕಿಂತ ನಾಚಿಕೆಕರವಾದ ವಿಷಯ ಬೇರೇನಿರುತ್ತೆ? ವಯಸ್ಸಾಗ್ತಾ ಇದೆ ನನಗೆ. ನಿಮ್ಗೆ ನಾಚಿಕೆ ಆಗಲ್ವಾ? ನೀರು ಆಹಾರ ಅಂತ ನನ್ ಮೇಲೆ ಆರ್ಡರ್ ಮಾಡ್ತೀರಾ ನೀವು? ನೀವಿಬ್ರು ಎಷ್ಟು ಸೋಂಬೇರಿಗಳಂದ್ರೆ 4 ದಿನ ನಾನು ಆಹಾರ ತರದೆ ಇದ್ರೂ ಕೂಡ ನೀವು ಮನೆಯಲ್ಲೇ ಕುತ್ಕೊಂಡು ತಿಂದೆ ನೀವು ಸಾಯ್ತೀರಾ. ಸಂತೋಷ ಪಡಿ. ಈ ಮನೆ ಚೆನ್ನಾಗಿರೋ ಕಾರಣದಿಂದ ನೀವಿಬ್ರು ಇಲ್ಲಿ ಚೆನ್ನಾಗಿ ಕೂತ್ಕೊಂಡಿದ್ದೀರಾ. ಇಲ್ಲ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ಮನೆಗೇನಾದ್ರೂ ಆದ್ರೆ ಆಮೇಲೆ ನಾವು ಬೀದಿಗೆ ಬೀಳ್ಬೇಕಷ್ಟೇ. ರಾಣಿ ಪಕ್ಷಿ ಆ ದೇವ್ರನ್ನು ಬೇಡ್ಕೋತಾ ಇರ್ತಾಳೆ, ನಮ್ಮನ್ನ ಈ ಒಂದು ಮಳೆಯಿಂದ ಕಾಪಾಡಪ್ಪ ಅಂತ. ಆದರೆ ಈ ಮಳೆ ಅಂತೂ ಭಯಂಕರವಾದ ರೂಪ ತಗೊಳುತ್ತೆ. ಮಾರನೇ ದಿನ ಬೆಳಗ್ಗೆ ನೋಡಿದರೆ ಏನಾಗತ್ತೆ, ಜೋರ್ ಗಾಳಿಯ ಜೊತೆಗೆ ಮಳೆ ಜೋರಾಗಿ ಬರಕ್ ಶುರು ಆಗತ್ತೆ. ಮರಗಳೆಲ್ಲ ಗಾಳಿಗೆ ಅಳ್ಳಡಕ್ಕೆ ಶುರು ಆಗತ್ತೆ. ಆ ಸಮಯದಲ್ಲಿ ಅವರ ಮನೆಯ ರೂಫ್ ಕೂಡ ಗಾಳಿಯಲ್ಲಿ ಎಗ್ರೋಗ್ಬಿಡತ್ತೆ. ಅಮ್ಮ, ಇದೇನಾಯ್ತು? ನಮ್ಮ ಗುಡಿಸ್ಲಿನ ಚಾವಣಿ ಗಾಳಿಗೆ ಹಾರೋಯ್ತು. ಮಳೆ ನೀರು ಒಳಗಡೆ ತುಂಬ್ತಾ ಇದೆ. ಈಗ ನಾವೇನ್ ಮಾಡೋದು? ಹೀಗೆ ನಾವು ಏನು ಮಾಡಕ್ಕಾಗಲ್ಲ. ಮಾಡಿದ ತಪ್ಪಿಗೆ ಕಷ್ಟ ಅನುಭವಿಸ್ಲೇಬೇಕಲ್ವಾ? ಈಗ ಅರ್ಥ ಆಗ್ತಿದ್ಯಾ? ತಾಯಿ ಮಾತು ಕೇಳಿಲ್ಲ ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ. ಅಮ್ಮ, ತುಂಬಾ ಜೋರ್ ಮಳೆ ಬರ್ತಿದೆ. ನಾನು ಪೂರ್ತಿ ನಂದೋಗ್ಬಿಟ್ಟಿದ್ದೀನಿ. ನನಗೆ ಚಳಿ ಆಗ್ತಿದೆ. ಏನಾದ್ರೂ ಮಾಡಮ್ಮ. ಸರಿ ಬನ್ನಿ, ಯಾವ್ದಾದ್ರು ಮರದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ಳೋಣ. ಏನ್ ಮಾಡಕ್ಕಾಗಲ್ಲ. ರಾಣಿ ಮತ್ತೆ ಅದರ 2 ಮಕ್ಕಳು ಸೇರ್ಕೊಂಡು ಮನೆಯಿಂದ ಆಚೆ ಬರ್ತಾರೆ. ಮರದ ಎಲೆಗಳ ಕೆಳಗಡೆ ಒಂದು ರೆಂಬೆ ಮೇಲೆ ಹೋಗಿ ಕುತ್ಕೊಂಡು ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಅವ್ರ ಚಿಕ್ಕಮ್ಮ ಕಿಟಕಿ ಹತ್ರ ಕುತ್ಕೊಂಡು ನೋಡ್ತಿರ್ತಾಳೆ. ಆಗ ರಾಣಿ ಮತ್ತೆ ಮಕ್ಕಳು ಕುತ್ಕೊಂಡಿರೋದು ಅವಳು ನೋಡ್ತಾಳೆ. ಅದೇ ರಾಣಿ, ತುಫಾನ್ ಬಂದಿದೆ. ಈ ಮಳೆಯಲ್ಲಿ ಮಕ್ಕಳ ಜೊತೆ ಇಲ್ಲಿ ಯಾಕೆ ಕುತ್ಕೊಂಡಿದೀಯಾ? ಹೋಗು, ಬೇಗ ನಿಮ್ ಮನೆಗೆ ಹೋಗು. ಬಾಗಿಲು ಮತ್ತೆ ಕಿಟಕಿ ಭದ್ರವಾಗಿ ಮುಚ್ಕೊಳ್ಳಿ. ದೊಡ್ಡಮ್ಮ, ನಾನೇನ್ ಹೇಳಿ, ನನ್ನ ಮನೆನೇ ನಾಶ ಆಗ್ಬಿಡ್ತು. ನಾನು ಮಕ್ಕಳು ಬೀದಿಗೆ ಬಿದ್ದಿದ್ದೀವಿ. ಈ ತೂಫಾನಲ್ಲಿ ನಾನು ನನ್ನ ಮಕ್ಳು ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇಷ್ಟು ದೊಡ್ಡ ಕಷ್ಟ ಬಂದಿದೆ ನಿನಗೆ. ನನಗೆ ಯಾಕೆ ಒಂದ್ ಮಾತು ಕೂಡ ಹೇಳಿಲ್ಲ? ಬೇಗ ಬಾ ರಾಣಿ, ನನ್ ಮನೆಗೆ ಬಾ. ಮಳೆಗಾಲ ನಿಲ್ಲೋವರೆಗೂ ನನ್ ಮನೇಲಿ ಇರು. ಮಿಟ್ಟು ದೊಡ್ಡಮ್ಮ ಹೇಳಿರೋ ಮಾತನ್ನು ಕೇಳಿ ರಾಣಿ ಮತ್ತೆ ಸೋನು ಮೋನು ಮಿಟ್ಟು ದೊಡ್ಡಮ್ಮನ ಮನೆಗೆ ಹೋಗ್ತಾರೆ. ಅರೇ ಮಕ್ಕಳೇ,
ಚಳಿಯಲ್ಲಿ ನರ್ಲಾಡ್ತಿದ್ದೀರಾ ನೀವಿಬ್ಬರು. ನನ್ನ ಹತ್ರ ಸ್ವಲ್ಪ ಆಹಾರ ಇದೆ, ಅದರಿಂದ ಸೂಪ್ ಮಾಡಿ ನಿಮ್ಗೆ ತಗೊಂಡ್ ಬರ್ತೀನಿ. ಅದನ್ನ ಕುಡಿದ್ರೆ ನಿಮ್ಗೆ ಸ್ವಲ್ಪ ಸರಿಯಾಗಿರತ್ತೆ. ಹಂಗಂತ ಹೇಳಿ ಅವ್ರ ದೊಡ್ಡಮ್ಮ ಅವ್ರಿಗೋಸ್ಕರ ಬಿಸಿ ಬಿಸಿ ಸೂಪ್ ಮಾಡ್ಕೊಂಡ್ ತರ್ತಾಳೆ. ಮಕ್ಕಳಿಗೆ ಕೊಟ್ಟಿದ ತಕ್ಷಣ ಸೋನು ಮೋನು ಬೇಗ ಅದನ್ನ ತಿನ್ಬಿಡ್ತಾರೆ. ಅರೇ ರಾಣಿ, ಇನ್ನು ನೀನ್ ಸೂಪ್ ಕುಡ್ದಿಲ್ವಾ? ಈ ಬಿಸಿ ಬಿಸಿ ಸೂಪು ಸ್ವಲ್ಪ ಕುಡಿ, ನಿನಗೆ ಆರೋಗ್ಯನೂ ಸರಿಯಾಗತ್ತೆ. ಆಮೇಲೆ ಸ್ವಲ್ಪ ರೆಸ್ಟ್ ಕೂಡ ತಗೋ. ರಾಣಿ ದೊಡ್ಡಮ್ಮ, ನಾನು ನಿಂಗೆ ಹೆಂಗ ಧನ್ಯವಾದ ಹೇಳಿ? ನೀನ್ ನಮಗೆ ಸಹಾಯ ಮಾಡಿಲ್ಲ ಅಂದ್ರೆ ಈ ಮಳೆಯಲ್ಲಿ ನಾವು ಮೂವರು ಖಂಡಿತ ಸತ್ ಹೋಗ್ಬಿಡ್ತಾ ಇದ್ವಿ. ಅಯ್ಯೋ, ಈ ತರ ಮಾತಾಡ್ಬೇಡ ತಾಯಿ. ನೀನು ನನ್ನ ತಾಯಿ ಅನ್ಕೊಂಡು ನನ್ಗೋಸ್ಕರ ಇಷ್ಟು ವರ್ಷದಿಂದ ಎಷ್ಟು ಸೇವೆ ಮಾಡ್ತಿದೀಯ ತಾಯಿ. ಇಷ್ಟು ನೀನ್ ಸೇವೆ ಮಾಡಿದಾಗ ನೀನು ಮಗಳಂತ ನಾನ್ ನಿನ್ಗೆ ಸಹಾಯ ಮಾಡಕ್ಕಾಗೋದಿಲ್ವಾ? ನೀನು ಏನು ಯೋಚನೆ ಮಾಡಬೇಡ, ಸರಿನಾ? ನೀನು ಆರಾಮಾಗಿ ನಿನ್ನ ಮಕ್ಕಳ ಜೊತೆ ಇಲ್ಲೇ ಇರು. ಮಳೆಗಾಲ ಮುಗಿಯೋವರೆಗೂ, ಸರಿನಾ? ಮಳೆಗಾಲ ಮುಗ್ದ ನಂತರ ನಾವೆಲ್ಲ ಸೇರ್ಕೊಂಡು ನಿಮ್ಗೋಸ್ಕರ ಮನೆ ಕಟ್ಟೋಣ. ನಮ್ಮನ್ನ ಕ್ಷಮಿಸ್ಬಿಡು ದೊಡ್ಡಮ್ಮ, ನಾವು ಯಾವಾಗಲೂ ನಿಮಗೆ ತಮಾಷೆನೇ ಮಾಡಿದ್ದೀವಿ. ಆದರೆ ಇವತ್ತು ನೀವು ನಮಗೆ ಸಹಾಯ ಮಾಡಿ ಪ್ರೂವ್ ಮಾಡಿದ್ದೀರಾ. ಈ ಒಳ್ಳೆ ಕೆಲಸ ಯಾವತ್ತೂ ವ್ಯರ್ಥ ಆಗೋಲ್ಲ. ಅಮ್ಮ, ನೀವು ನಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮ. ಇವತ್ತಿಂದ ನಾವು ಯಾವತ್ತೂ ಸೋಂಬೇರಿ ಆಗೋದಿಲ್ಲ. ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ತೀವಿ ಮತ್ತು ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ನಿಮಗೆ ಕೈ ಜೋಡಿಸ್ತೀವಿ. 2 ದಿನದ ನಂತರ ಮಳೆನೂ ನಿಂತೋಗತ್ತೆ. ಸ್ವಲ್ಪ ಚೆನ್ನಾಗಿ ಬಿಸಿಲು ಕೂಡ ಬರ ಶುರು ಆಗತ್ತೆ. ಅದರ ನಂತರ ರಾಣಿಗೆ ಕೂಡ ಆರೋಗ್ಯ ಸರಿ ಹೋಗಿರುತ್ತೆ. ಮಕ್ಕಳೇ, ನೀವಿಬ್ಬರು ಇಲ್ಲೇ ಮನೆಯಲ್ಲೇ ಇರಿ, ನಾನೋಗಿ ಆಹಾರ ತಗೊಂಡ್ ಬರ್ತೀನಿ. ಇಲ್ಲ ಅಮ್ಮ, ನೀನೇ ಇಲ್ಲಿ ದೊಡ್ಡಮ್ಮನ ಜೊತೆ ಮನೇಲಿರು. ನಾವಿಬ್ರು ಹೋಗಿ ನಮ್ಮೆಲ್ಲರಿಗೋಸ್ಕರ ಆಹಾರ ತಗೊಂಡ್ ಬರ್ತೀವಿ. ಆಮೇಲೆ ಸೋನು ಮೋನು ಇಬ್ಬರು ಒಳ್ಳೆ ಮಕ್ಕಳ ತರ ಅವ್ರ ಅಮ್ಮನಿಗೆ ಆಹಾರ ತಗೊಂಡ್ ಬಂದ್ ಕೊಡ್ತಾರೆ. ಆಮೇಲೆ ಈ ರೀತಿ ರಾಣಿ ಪಕ್ಷಿಯ ಈ ದುಃಖದ ದಿನಗಳು ಮುಗಿದು ಹೋಗತ್ತೆ.